ನಮಸ್ತೆ ವೀಕ್ಷಕರೇ, ಅನು ಕ್ಯಾಪ್ಚರ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ವಿಟಮಿನ್ ಸಿ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾದಂಥ ಒಂದು ವಿಟಮಿನ್. ನಮಗೆಲ್ಲ ಗೊತ್ತಿದ್ದ ಹಾಗೆ ಆ ವಿಟಮಿನ್ ಸಿ ತುಂಬ ಇರೋ ಪದಾರ್ಥ ಅಂದರೆ ನೆಲ್ಲಿಕಾಯಿ. ಇವತ್ತು ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ಬಗ್ಗೆ ಹೇಳ್ತೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಸರಿ ಮಾಡಲಿಕ್ಕೆ ವಿಟಮಿನ್ ಸಿ ತುಂಬ ಅಗತ್ಯ. ನಮ್ಮ ದೇಹದಲ್ಲಿ ಹೊರಗಡೆ ಆಗುವ ಗಾಯಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಎಲ್ಲದಕ್ಕೂ ನಾವು ಏನಾದರೂ ಮೆಡಿಸಿನ್ ತಗೊಂಡು ಈಸಿಯಾಗಿ ಗುಣಪಡಿಸ್ಕೊಳ್ಬೋದು. ಆದರೆ ನಮ್ಮ ದೇಹದ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ಮೆಡಿಸಿನ್ ತಗೊಂಡ್ರೂ ಕೂಡ ನಮ್ಮ ಆಹಾರದಲ್ಲಿ ಅದು ಚೇಂಜ್ ಎಲ್ಲ ಮಾಡಿಕೊಂಡು ಸರಿಪಡಿಸ್ಕೊಳ್ಬೇಕಾಗುತ್ತದೆ. ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್, ಪ್ರೋಟೀನ್ ಎಲ್ಲದೂ ಇದ್ದಾಗ ಮಾತ್ರ ಈ ರೀತಿ ಪ್ರಾಬ್ಲಮ್ಗಳಿಂದ ದೂರ ಇರ್ಬೋದು. ನಮ್ಮ ಅನೇಕ ಪ್ರಾಬ್ಲಮ್ಗಳಿಗೆ ಯಾವುದೋ ಒಂದು ಸಿಂಪಲ್ ಔಷಧ ಮನೆಯಲ್ಲಿ ನಾವು ತಯಾರು ಮಾಡ್ಬೋದು ಅಂದರೆ ಯಾಕೆ ಬೇಡ ಅಂತಾರೆ ಹೇಳಿ. ಇವತ್ತು ಅಂಥದ್ದೇ ಒಂದು ಮನೆ ಔಷಧಿ ನಾನು ಹೇಳಿಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ನೆಲ್ಲಿಕಾಯಿ ನಮ್ಮ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಶೀತ, ಕೆಮ್ಮು ಎಲ್ಲ ಇರುವಾಗ ಔಷಧವಾಗಿ ಕೂಡ ಬಳಸ್ಬೋದು. ತುಂಬ ಮುಖ್ಯವಾಗಿ ಹೇಳಬೇಕಂದ್ರೆ ಕೂದಲಿನ, ಚರ್ಮದ, ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ರಕ್ಷಣೆಗೆ ಯೂಸ್ ಮಾಡ್ಬೋದು. ಮೊದಲಿಗೆ ಆಮ್ಲ ಜ್ಯೂಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ನೆಲ್ಲಿಕಾಯಿ ತಗೋಬೇಕು. ಆದಮೇಲೆ ಕಟ್ ಮಾಡಿದ ನೆಲ್ಲಿಕಾಯಿ, ಹಾಗೆ ತಗೊಂಡಿರೋ ಉಪ್ಪು, ಸ್ವಲ್ಪ ಉಪ್ಪು ಸಾಕು, ಬೆಲ್ಲ, ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಸರಿಯಾಗಿ ನುಣ್ಣಗೆ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ ಮೇಲೆ ಸೋಸಿ ಅದಕ್ಕೆ ನೀರು ಹಾಕಿದರೆ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗುತ್ತೆ. ಈ ಜ್ಯೂಸ್ ಡೈಲಿ ಬೇಕಾದರೆ ಕುಡಿಬೋದು. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಈ ನೆಲ್ಲಿಕಾಯಿ ಜ್ಯೂಸು ನಮ್ಮ ಅನೇಕ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತ ಹೇಳ್ಬೋದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ನೆಲ್ಲಿಕಾಯಿ ಜ್ಯೂಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.